ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ಅಂತಂದರೆ ಡಿಸೆಂಬರ್ 31st ವ್ಲಾಗ್ ಇದು. ಜೆಸಿಕಾ இங்க பாரு ಚಿರಿಮಾ ಚಿರಿಡಿ ಚಿರಿಡಿ ಅಯ್ಯೋ ಅಯ್ಯೋ ಅಯ್ಯೋ. ನಮ್ಮ ಮಮ್ಮಿ ಮತ್ತೆ ಜಾಕ್ಸನ್ನು ಬಿಸಿಲು ಕಾಯ್ತವ್ರೆ. ಸೊ ಇದು ನನಗೆ ಮೈಕಲ್ ಕೊಡಿಸಿದ್ದು, ಮದುವೆಗೆ ಮುಂಚೆ ಕೊಡಿಸಿದ್ದು ಗಿಡ, ರೋಸ್ ಗಿಡ. ಆ್ಯಂಡ್ ಇದೇನು ಅಂತ ಗೊತ್ತಿಲ್ಲ. ಆ್ಯಂಡ್ ಇದು ನಮ್ಮಣ್ಣ ತೊಗೊಬಂದಿತ್ತು. ಆ್ಯಂಡ್ ಇಲ್ಲಿ ಚಿಕ್ಕದು ಪುದೀನ ಗಿಡ ಹಾಕಿದ್ದಾನೆ ನಮ್ಮಣ್ಣ. ಸ್ಮೆಲ್ ಅಂತೂ ಸಕ್ಕದಾಗಿದೆ. ಇದು ರೋಸ್. ಇವತ್ತು 31 ಡಿಸೆಂಬರ್ 2024 ಎಂಡ್ ಆಗ್ತಿರೋ ದಿನ ಇವತ್ತು. ಸೊ ಏನು ಅಂತಂದರೆ ಇವತ್ತು ಮಾಸ್ ಅಟೆಂಡ್ ಮಾಡಬೇಕು, ನೈಟ್ ಮಾಸು 11:30ಗೆ. ಸೊ ಅದರಿಂದ ಇವನ್ನ 4 ಗಂಟೆಗೆಲ್ಲ ಸ್ನಾನ ಮಾಡಿಸಿ ಮಲಗಿಸಿದಾಯಿತು. ಆ್ಯಂಡ್ ಇದು ಇವನ ಕಾಸ್ಟ್ಯೂಮ್. ಸೊ ಏನು ಅಂತಂದರೆ ಸ್ವಲ್ಪ ಬೆಚ್ಚಗಿರಲಿ ಅಂತ ಈ ಕಾಸ್ಟ್ಯೂಮ್ನ ಚೂಸ್ ಮಾಡಿದ್ದು. ಆ್ಯಂಡ್ ನಾನು ಕೂಡ 9 ಗಂಟೆಗೆಲ್ಲ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು. ಆ್ಯಂಡ್ ಬಂದಿದ ತಕ್ಷಣ ರಾಗಿ ಮುದ್ದೆ ಮಾಡಿದ್ರು ಮತ್ತು ಅವರೆಕಾಳು ಸಾರು, ನನ್ನ ಫೇವ್ರೇಟ್ ಸಾಂಬಾರು ಮಾಡಿದ್ರು. ಸೊ ಅದನ್ನು ತಿನ್ಕೊಂಡು ರೆಡಿ ಆಗಿಬಿಡೋಣ ಅಂದ್ಬಿಟ್ಟು ನಾನು ಮೈಕಲ್ ತಿಂತಿದ್ವಿ. ಆ್ಯಂಡ್ ತಲೆಗೆ ಸ್ನಾನ ಮಾಡಿದ್ನಲ್ಲ, ಸ್ವಲ್ಪ ಒಣಗಲಿ, ಫೀಡ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಒಣಗಲಿ ಅಂದ್ಬಿಟ್ಟು ಒಣಗಿಸ್ತಿದ್ದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಮಧ್ಯಾಹ್ನದಿಂದ ಏನೇನಾಯಿತು ಅಂತ ಎಲ್ಲ ಕ್ಲಿಪ್ಪಿಂಗು ನೋಡ್ಕೊಂಬಂದಿದ್ದೀರಾ. ಸೊ ಇವಾಗ ಟೈಮ್ ಬಂದು 10:13 ಆಗ್ತಾಯಿದೆ, ಐ ಮೀನ್ ನೈಟ್ ಆಗ್ತಾಯಿದೆ. ಸೊ ಏನು ಅಂತಂದರೆ ನಾಳೆ ನ್ಯೂ ಇಯರ್. ಸೊ ಇವತ್ತೇನು ಅಂತಂದರೆ ಎಂಡ್ ಆಫ್ ಇಯರ್ 31st ಡಿಸೆಂಬರ್ ಆಯಿತಾ. ಸೊ ನಾಳೆ ನಮಗೆ ದೇವಮಾತೆ ಹಬ್ಬ ಕೂಡ ಇದೆ, ಅದ್ರ ಜೊತೆಗೆ ನ್ಯೂ ಇಯರ್ ಕೂಡ ಇದೆ. ಸೊ ಅದರಿಂದ ಏನಂದರೆ ನಮಗೆ ಎವ್ರಿ ಇಯರ್ ಅಷ್ಟೇ, ಎವ್ರಿ ಇಯರ್ ಕ್ರಿಸ್ಮಸ್ಗೆ ಯಾವ ಥರ ನೈಟ್ ಮಾಸ್ ಇರುತ್ತೋ ಅದೇ ಥರ ನ್ಯೂ ಇಯರ್ಗೂ ನೈಟ್ ಮಾಸ್ ಇದೆ. 11:30ಗೆ ಮಾಸ್ ಇದೆ ಕರೆಕ್ಟಿಗೆ. ಸೊ ಇವಾಗ 10 o'clock ಆಗಿದೆ ಅಲ್ಲ, ನಾನು 9 o'clockಗೆ ತಲೆ ಸ್ನಾನ ಎಲ್ಲ ಮಾಡ್ಕೊಬಂದೆ. ಸೊ ಇವನಿಗೆ 4 ಗಂಟೆಗೆ ಇವನಿಗೆ ತಲೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟಿದ್ರು ಅಮ್ಮ. ಸೊ ಇವನ್ನ ರೆಡಿ ಮಾಡಿಬಿಟ್ಟು ಮಲಗಿಸ್ಬಿಡೋಣ ಅಂದ್ಬಿಟ್ಟು, ಯಾಕಂದರೆ ಇವ್ನು 10:30ಗೆಲ್ಲ ನಿದ್ದೆ ಮಾಡಿಬಿಡ್ತಾನೆ. ಮತ್ತು 10:30ಗೆ ನಿದ್ದೆ ಮಾಡಿದ್ರೆ 12ಗೆ ಎದ್ದೇಳೋದು, 12-1 ಆ ಥರ ಹತ್ತಿರ ಆಗುತ್ತೆ. ಸೊ ರೆಡಿ ಮಾಡಿಸ್ಬಿಟ್ಟು ಫೀಡ್ ಮಾಡಿಸ್ಬಿಟ್ಟು ನಿದ್ದೆ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇವನ್ನ ರೆಡಿ ಮಾಡೋದನ್ನ ನಾನು ನಿಮಗೆ ತೋರಿಸ್ತೀನಿ, ಹೇಗೆ ರೆಡಿ ಮಾಡ್ತೀನಿ ಅಂದ್ಬಿಟ್ಟು. ಆ್ಯಂಡ್ ಹಿಯರ್ ಹೀ ಈಸ್. ಎಲ್ಲೋಡು ಬಂಗಾರ. ಸೊ ಪಾಪ ಮಲ್ಗೆ ಇದ್ದಾನೆ, ಅವ್ರ ಅಪ್ಪನೂ ಇಷ್ಟೊತ್ತು ನೋಡಿಕೊಂಡ್ರು. ಸೊ ಅವರು ರೆಡಿ ಆಗಿಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ. ನಾನು ರೆಡಿ ಆಗಬೇಕು. ಸೊ ನಾನು ಮತ್ತೆ ಸಿಗ್ತೀನಿ, ಓಕೆ ಬಂಗಾರಿ. 11 ಗಂಟೆಗೆಲ್ಲ ಎಲ್ಲರೂ ರೆಡಿ ಆಗಿಬಿಟ್ಟಿದ್ವಿ. ಹಲೋ, ಇಬ್ಬರು ರೆಡಿ ಆಗಿದ್ದಾಯಿತು. ಆ್ಯಂಡ್ ನಾನು ಹೀಗೆ ರೆಡಿ ಆಗಿದ್ದೀನಿ, ಒಂದು ಕುರ್ತಿ ಹಾಕ್ಕೊಂಡಿದ್ದೀನಿ, ನಾನು ನಿಮ್ಗೆ ತೋರಿಸ್ತೀನಿ ರೀ. ಸೊ ಇವಾಗ ಅಪ್ಪ ಅಮ್ಮ ಎಲ್ಲರೂ ರೆಡಿ ಆಗಿದ್ದಾರೆ, ನನ್ನ ತಂಗಿ ಕೂಡ ರೆಡಿ ಆಗಿದ್ದಾಳೆ. ಸೊ ಇವಾಗ ಹೊರಡೋದಷ್ಟೇ, ಕರೆಕ್ಟಾಗಿ 11 ಗಂಟೆ ಆಗ್ತಿದೆ, ಇನ್ನು 1/2 hour ಟೈಮ್ ಇದೆ, ಅಷ್ಟೊತ್ತಿಗೆ ಹೊರಡೋದಷ್ಟೇ. ಆ್ಯಂಡ್ ಸಿಂಪಲಾಗಿ ರೆಡಿ ಆಗಿದ್ದೀನಿ, ಬಿಕಾಸ್ ಮಗುನ ಹಿಡ್ಕೊಂಡು ತುಂಬ ಮೇಂಟೈನ್ ಮಾಡೋದು ಕಷ್ಟ, ಗ್ರ್ಯಾಂಡ್ ಡ್ರೆಸ್ಸಸ್ ಎಲ್ಲ. ಸೊ ಅದಕ್ಕೋಸ್ಕರ ಸಿಂಪಲ್. ಆ್ಯಂಡ್ ಅಲ್ಲಿದೆ ಅವನು, ಅಲ್ಲಿದ್ದಾನೆ. ಅಲ್ಲಿ ಶೋ ಯು. ಟಡಾ ಮಗನಿ ಬಂಗಾರು, ಎಲ್ಲಿಗೆ ಹೋಗೋದಮ್ಮ ನೀನು ರೆಡಿ ಆಗಿಬಿಟ್ಟು? ಇವಾಗ ಹೋಗ್ತಾ ಇದ್ದೀವಿ, ಸ್ವಲ್ಪ ಲೇಟ್ ಆಗೋಯ್ತು, ಇನ್ನು ಸ್ಟಾರ್ಟ್ ಆಗಿರಲ್ಲ, ಬಟ್ ಇವಾಗ ಹೋಗ್ತಾ ಇದ್ದೀವಿ. ನಾನು, ನನ್ನ ತಂಗಿ, ನಮ್ಮಮ್ಮ. ಹಾಯ್ ಸಲಮ್ಮ, ಹಾಯ್ ಹೇಳೆ. ಹಾಯ್. ನನ್ನ ತಂಗಿ ಗಂಡ ಹೋಗ್ತಿದ್ದೀವಿ. ಚರ್ಚಲ್ಲಿ ಏನೇನಾಗುತ್ತೆ ಏನಿಲ್ಲ, ಮಾಸ್ ಅಟೆಂಡ್ ಮಾಡಿಬಿಟ್ಟು ಬಂದು ಕೇಕ್ ಕಟ್ ಮಾಡಿಬಿಟ್ಟು ನಿದ್ದೆ ಮಾಡೋದಷ್ಟೇ. ಸೊ ಇವಾಗ ಮಾತಾಡೋಕ್ಕಾಗ್ತಾ ಇಲ್ಲ, ಸೊ ಆಮೇಲೆ ನಾನು ಮಾತಾಡ್ತೀನಿ. ಬಾಯ್. ಚರ್ಚ್ಗೆ ಹೋಗಾಯಿತು. ಆ್ಯಂಡ್ ಚರ್ಚ್ ರೀಚ್ ಆದಮೇಲೆ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬ ಸಖತ್ತಾಗಿ ಕಾಣಿಸ್ತಿತ್ತು. ಸೊ ನಾವು ಹೋಗೋಷ್ಟರಲ್ಲಿ ಚರ್ಚು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆ್ಯಂಡ್ ನನ್ನ ತಂಗಿ, ನನ್ನ ಮೈದ ಎಲ್ಲ ಮುಂದೆ ಹೋಗ್ತಾಯಿದ್ರು, ನಾನು ಅಮ್ಮ
ಎಲ್ಲ ಹಿಂದೆ ಬರ್ತಿದ್ವಿ. ಆ್ಯಂಡ್ ಮೈಕಲ್ ಕೆಲ್ಸಕ್ಕೆ ಹೋಗಿದ್ದ, ಸೊ ಅವನು ಮುಗಿಸ್ಕೊಂಡು ಕಂಪ್ಲೇಂಟ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದ. ಸೊ ಅದಕ್ಕೋಸ್ಕರ ನಾನು ಅಮ್ಮ ಹೋಗಿದ್ದಾಯಿತು. ಹೋಗ್ಬಿಟ್ಟು ನಾನು ಬ್ಯಾಕ್ ಸೈಡೇ ಕುತ್ಕೊಂಡಿದ್ದೆ, ಬಿಕಾಸ್ ಅವ್ನು ಫೀಡಿಂಗ್ ಕೇಳಿದ್ರೆ ಫೀಡ್ ಮಾಡಬೇಕು ಅಂದ್ಬಿಟ್ಟು ಬ್ಯಾಕ್ ಸೈಡ್ ಕುತ್ಕೊಂಡಿದ್ದೆ. ಆಲ್ಸೋ ಮಾಸ್ ತುಂಬಾ ಚೆನ್ನಾಗಾಯಿತು. ಫುಲ್ಲು ಚಳಿ ಸಖತ್ತು. ಹೊರಗಡೆ ಕುತ್ಕೊಂಡು ಅವನಿಗೆ ಬ್ಲ್ಯಾಂಕೆಟ್ ತೊಗೊಂಡೋಗಿದ್ದು ನಾನು ಒದಿಸ್ಕೊಳ್ಳೋಣ ಅಂತಂದರೆ ಅವನಿಗೆ ಬೇಕು ಅಂದ್ಬಿಟ್ಟು ಅವನ್ನೇ ಒದಿಸ್ಬಿಟ್ವಿ. ಬಿಕಾಸ್ ಅವನಿಗೆ ತುಂಬ ಇನ್ನೂ ಚಳಿ ಆಗುತ್ತೆ. ಸಖತ್ ಹನಿ ಬೀಳ್ತಿತ್ತು ನೋಡಿ. ಆಲ್ರೆಡಿ 1 o'clock ಆಗಿಬಿಟ್ಟಿತ್ತು. ಪೂಜೆ ಮುಗಿಯೋಷ್ಟರಲ್ಲಿ 1:40 ಆ ಥರ ಹತ್ತತ್ರ ಆಗಿತ್ತು. ತುಂಬಾ ಚಳಿ ಇತ್ತು ನಿಜವಾಗ್ಲೂ. ಅದಕ್ಕೆ ಶಾಲೆಲ್ಲ ನನ್ನ ದುಪ್ಪಟದಲ್ಲೇ ನನ್ನ ತಲೆನ ಕವರ್ ಮಾಡ್ಕೋತಿದ್ದೀನಿ. ಆ್ಯಂಡ್ ಮನೆಗೆ ಬಂದಿದ್ದ ತಕ್ಷಣ ಮನೆಗೆ ಕ್ಯಾಂಡಲೆಲ್ಲ ಹಚ್ಚಿ ದೀಪ ಎಲ್ಲ ಹಚ್ಚಿ ಮನೆಗೆ ಸ್ವಲ್ಪ ತೀರ್ಥೆಲ್ಲ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ವರ್ಷ ಹೀಗೆ ಇರುತ್ತೆ. ಬಟ್ ಇವಾಗ ಮ್ಯಾರೇಜ್ ಆದಮೇಲೆ ನಮ್ಮನೆ ಸಪ್ರೇಟ್ ನಮ್ಮನೆ ಅಂತ ಇರುತ್ತಲ್ವ. ಸೊ ಹಾಗೆ ಮೇಲೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಮೇಲೆ ಬಂದ್ವಿ. ಅಪ್ಪ ಎದ್ದಿರಲಿಲ್ಲ. ಸೊ ಅದರಿಂದ ನಾನು ಅಮ್ಮ ಮೈಕಲ್ ಎಲ್ಲರೂ ಕಟ್ ಮಾಡಿ ತಿಂದ್ವಿ. ಇವಾಗ ತಾನೇ ಬಂದಿದ್ದು. ಇವಾಗ 2 o'clock ಆಗ್ತಾ ಇದೆ. 2 o'clock ಹತ್ತತ್ರ ಆಗ್ತಾ ಇದೆ. 1:48 1:49 ಆ ಥರ. ಸೊ ಬಂದಿದ ತಕ್ಷಣ ಕೇಕ್ ಕಟ್ ಮಾಡಿ ಕೇಕೆಲ್ಲ ತಿಂದು, ಅಪ್ಪ ಇರಲಿಲ್ಲ, ಅಪ್ಪ ಮಲಗಿದ್ರು ಅಂದ್ಬಿಟ್ಟು ನಾನು ಅಮ್ಮ ತಂಗಿ ಮೈಕಲ್ ಅವರ ತಂಗಿ ಹಸ್ಬೆಂಡೆಲ್ಲ ಕಟ್ ಮಾಡಿ ತಿಂದಿದ್ದಾಯಿತು. ಆ್ಯಂಡ್ ಯಾಕೆ ಇಷ್ಟು ನಿಧಾನ ಮಾತಾಡ್ತಿದ್ದೀನಿ ಅಂದರೆ ಮಲಗಿದ್ದೇನೆ. ಸೊ ಅದಕ್ಕೆ ಭಯದಿಂದನೇ ಮಾತಾಡ್ತಾ ಇದ್ದೀನಿ. ಮತ್ತು ಎದ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಇವಾಗ ಎದ್ದರೆ ಮತ್ತೆ 4 ಗಂಟೆಗೆ ಮಲಗೋದು. ಸೊ ಅದಕ್ಕೋಸ್ಕರ ಅವನೆದ್ರೇ ಮಲ್ಕೋತಾನೆ. ಸೊ ಏನು ಅಂತಂದರೆ ಸಿಕ್ಕಾಪಟ್ಟೆ ಚಳಿ, ಸಖತ್ತು ಚಳಿ ಇತ್ತು. ಏನು ಹೇಳ್ತೀರಾ, ತುಂಬ ಚಳಿ ಇತ್ತು. ನಾನು ಒಂದು ಸ್ವೆಟರ್ ಹಾಕ್ಕೊಂಡು ಹೋಗಿರಲಿಲ್ಲ, ಏನೂ ಇಲ್ಲ. ಈ ಒಂದು ಬ್ಲ್ಯಾಂಕೆಟ್ ಒದಿಸ್ಕೊಳ್ಳೋಣ ಅಂದರೆ ಅವನಿಗೆ ಚಳಿ ಆಗುತ್ತೆ ಅಂದ್ಬಿಟ್ಟು ಅವನಿಗೆ ಫುಲ್ಲು ಕವರ್ ಮಾಡಿಬಿಟ್ಟಿದ್ದೆ. ಉಲ್ಲನ್ ಕ್ಲಾತ್ದು ಹಾಕಿದ್ರು ಅವ್ನಿಗೆ ಮತ್ತೆ ಚಳಿ ಆಗುತ್ತೆ ಅಂದ್ಬಿಟ್ಟು ಬೆಡ್ಶೀಟ್ನು ಒದಿಸ್ದೆ. ಆ್ಯಂಡ್ ಇವತ್ತಿನ ಡೇ ಹೀಗಿತ್ತು ಅಂದರೆ ಮಿಡ್ನೈಟ್ವರೆಗೂ ಹೀಗಿತ್ತು. ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಆಲ್ಸೋ ನಿಮ್ಮ ಕನಸೆಲ್ಲ ನನಸಾಗಲಿ ಅಂತ ನಾನು ಪ್ರೇ ಮಾಡ್ಕೊಳ್ತೀನಿ. ಆ್ಯಂಡ್ ಇವಾಗ ನನಗೂ ನಿದ್ದೆ ಬರ್ತಾಯಿದೆ. ಸ್ವಲ್ಪ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಡ್ತೀನಿ. ಆಮೇಲೆ ಮತ್ತೆ ಅವ್ನು ಫೀಡಿಂಗ್ಗೆ ಕೇಳ್ತಾನೆ. ಅವಾಗ ಎದ್ದೋಡ್ಬಿಟ್ರೆ ಮತ್ತೆ ಇನ್ನು 2 hours ನಿದ್ದೆ ಮಾಡಲ್ಲ. ಸೊ ಇವಾಗ ಸ್ವಲ್ಪ ಹೊತ್ತು ಆರಾಮಾಗಿ ಮಲ್ಕೊಳ್ತೀನಿ. ಆ್ಯಂಡ್ ಎಸ್, ಟಾಟಾ ಬಾಯ್. ನಾಳೆ ಬೆಳಿಗ್ಗೆ ಸಿಗ್ತೀನಿ. ಓಕೆನಾ? ಬಾಯ್. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದು 7:30 ಆಗ್ತಿದೆ. ಇವಾಗೆ ಎದ್ದಿದ್ದು. ಎಬ್ಬರಿಸ್ಬಿಟ್ಟ. ನಾನು ಒಂದು 10 o'clockವರೆಗೂ ನಿದ್ದೆ ಮಾಡೋಣ ಅಂದ್ಕೊಂಡೆ. ಬಟ್ ಬೇಗ ಎದ್ದೊಳಿಸ್ಬಿಟ್ಟ. ಪರವಾಗಿಲ್ಲ. ಸೊ ಅದಕ್ಕೆ ಬಿಸಿಲು ಕಾಯ್ತಾ ಇದ್ದೀನಿ. ಸಖತ್ ಬಿಸಿಲು ಹೊಡಿತಿದೆ. ಸೊ ಏನು ಅಂತಂದರೆ ನಿನ್ನೆ ವಿಡಿಯೋ ಎಂಡ್ ಮಾಡಿರಲಿಲ್ಲ. ಸೊ ಎಂಡ್ ಮಾಡಿಬಿಡೋಣ ಬೆಳಗ್ಗೆ ಅಂದ್ಬಿಟ್ಟು. ಆ್ಯಂಡ್ ಇವತ್ತು ನ್ಯೂ ಇಯರ್ ಫಸ್ಟ್. ಸೊ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಏನು ಅಂತಂದರೆ ಇವತ್ತೇನಾದರೂ ವಿಡಿಯೋ ಅಂದರೆ ಇವತ್ತೇನಾದರೂ ಸ್ಪೆಷಲ್ಲಾಗಿ ಹೊರಗಡೆ ಏನಾದರೂ ಹೋದರೆ ಅಥವಾ ಇವತ್ತೇನಾದರೂ ವಿಡಿಯೋ ಕಂಟಿನ್ಯೂ ಮಾಡೋಂಗಿದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ. ಬಟ್ ಅದು ಪಾರ್ಟ್ 2 ಆಗಿ ಬರುತ್ತೆ. ಬಿಕಾಸ್ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಸೊ ಅದಕ್ಕೋಸ್ಕರ ಪಾರ್ಟ್ 2 ಆಗಿ ನೀವು ನೋಡ್ಬೋದು. ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಬೆಳಿಗ್ಗೆ ಆದರೆ ಅವ್ನು ಚೆನ್ನಾಗಿ ಆಟ ಆಡ್ತಾನೆ. ಕಾಲೆಲ್ಲ ಆಡಿಸ್ಕೊಂಡು ಕೈಯೆಲ್ಲ ಆಡಿಸ್ಕೊಂಡು ನಕ್ಕೊಂಡು. ಸೊ ನಾನು ಸ್ವಲ್ಪ ಬಿಸಿಲು ಕಾಯ್ತಾ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಬಿಸಿಲು ಕಾಯೋಣ ಅಂದ್ಬಿಟ್ಟು ಕೂತಿದ್ದೀನಿ ಅವನ ಜೊತೆಗೇನೆ. ಓಕೆ ಗೈಸ್, ನಿಮ್ಮ ನ್ಯೂ ಇಯರ್ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್,
ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾನೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಕೋಬೋದು. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು ಆ್ಯಂಡ್ ಬಾಯ್. ಅಲ್ಲಿಗಿ ಚಿರಿಡಿ ಅಲಗು, ಚಿರಿ ಮಗ್ನೆ ಚಿಕ್ಕ ಚಿಕ್ಕ. ಅಯ್ಯೋ ಅಮ್ಮ ಸೈಕಲ್ ಇಟ್ಟಿರ್ದು ಸೈಕಲ್. ಓಕೆ ಗೈಸ್, ಬಾಯ್.